ಬೇಸಿಗೆ ಬಿಸಿಲಿನ ತಾಪಕ್ಕೆ ಬರಿದಾಗ್ತಾ ಇದೆ ಜಲಮೂಲಗಳು ಬತ್ತಿ ಇದೀಗ ಬೆಳೆ ಕಳೆದುಕೊಳ್ಳುವ ಭೀತಿ ಅಲ್ಲಿನ ರೈತರನ್ನ ಕಾಡ್ತಾ ಇದೆ. ಕೃಷ್ಣಾ ನದಿಯಲ್ಲಿ ನೀರಿದೆ, ಬಟ್ ಅದನ್ನು ಕಾಲುವೆಗಳಿಗೆ ಹರಿಸಲಿಕ್ಕೆ ಸಾಧ್ಯವಾಗಿಲ್ಲ. ಇತ್ತೀಚೆಗೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಹೋರಾಟ ಆಯಿತು. ಪಕ್ಕದ ದೇವದುರ್ಗದಿಂದಲೂ ಕೂಡ ಪಾದಯಾತ್ರೆ ಮಾಡಿ ಇದೀಗ ನೀರು ಬಿಡಿಸುವಂಥ ಕೆಲಸ ಆಗ್ತಾ ಇದೆ. ಬಟ್ ಇನ್ನೂ ಕೂಡ ಯಾದಗಿರಿಯಲ್ಲಿ ನೀರಿನ ಸಮಸ್ಯೆ ಬಹಳ ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇದೆ. ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ನೀರಿಲ್ಲದೆ ಜಮೀನಿನಲ್ಲಿ ಕಮರಿ ಹೋಗ್ತಾ ಇದೆ ಭತ್ತದ ಬೆಳೆ. ಯಾದಗಿರಿಯ ಹೊರವಲಯದ ಗಂಗಾನಗರದ ಜಮೀನು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ನೀರಿಲ್ಲದೆ ಒಣಗಿರುವಂಥ ಭತ್ತ. ಗಂಗಾನಗರದ ಜಮೀನು ಮಲ್ಲಪ್ಪ ಎಂಬಾತನಿಗೆ ಸೇರಿದಂಥ 4 ಎಕರೆ ಭತ್ತದ ಬೆಳೆ ನಾಶವಾಗಿದೆ. ಹಳ್ಳದ ನೀರನ್ನೇ ನೆಚ್ಚಿಕೊಂಡು ಭತ್ತ ನಾಟಿ ಮಾಡಿದ್ದ ರೈತ ತೆನೆ ಕಟ್ಟುವ ಹಂತದಲ್ಲಿರುವಾಗಲೇ ಇಡೀ ಭತ್ತ ಕಮರಿ ಹೋಗಿದೆ. ಹತ್ತಿಕುಣಿ ಡ್ಯಾಮ್, ಸೌದಾಗರ ಡ್ಯಾಮ್ನಿಂದ ನೀರು ಬಿಡುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲದೇ ಇದ್ದರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳಿ ಅಳಲು ತೋಡ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ, ಭತ್ತ ಬೆಳೀಲಿಕ್ಕೆ ಅತಿ ಹೆಚ್ಚಿನ ನೀರು ಬೇಕಾಗುತ್ತೆ. ಕೆಲವು ಬಾರಿ ಜಿಲ್ಲಾಡಳಿತವೂ ಕೂಡ 3 ಬೆಳೆಗಳನ್ನು ಬೆಳಿಬೇಡಿ, 3 ಬೆಳೆಗಳಿಗೂ ಕೂಡ ನೀರು ಒದಗಿಸೋಕ್ಕಾಗೋದಿಲ್ಲ, 2 ಬೆಳೆಗಳನ್ನು ಮಾತ್ರ ಬೆಳೀರಿ, ನೀರಿನ ಲಭ್ಯತೆಯನ್ನು ನೋಡಿ ಜಿಲ್ಲಾಡಳಿತವು ಕೂಡ ಸೂಕ್ತ ಕಾಲದಲ್ಲಿ ಸೂಕ್ತ ಸೂಚನೆಯನ್ನು ರೈತರಿಗೆ ಕೊಡುತ್ತೆ. ಈ ಬಾರಿ ಅಲ್ಲಿ ಏನಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಹೆಂಗೋ ಹಳ್ಳದಲ್ಲಿ ನೀರು ಬರುತ್ತೆ, ಪ್ರತಿ ವರ್ಷವೂ ಕೂಡ ನಾವು ಹೆಂಗೋ ಬೆಳಿಬೋದು ಅಂತ ಹೇಳಿ ಬೆಳೆದಿದ್ದಾರೆ. ಬಟ್ ಬೆಳೆದ ಬೆಳೆ ಹೀಗೆ ಒಣಗಿ ಹೋಗಿದೆ. ರೈತ ಸಾಲ ಸೋಲ ಮಾಡಿ ಬಿತ್ತನೆ ಬೀಜ ತಂದು ಕೂಲಿ ಕಾರ್ಮಿಕರಿಗೆ ಖರ್ಚು ಮಾಡಿ ಪೆಸ್ಟಿಸೈಡ್ಸೋ ಗೊಬ್ಬರನೋ ಎಲ್ಲವನ್ನು ಕೂಡ ತನ್ನ ಕೈಯಿಂದ ಹಾಕಿ ಸಾಲ ಮಾಡಿಕೊಂಡಿದ್ದಾನೆ. ಬಟ್ ತನ್ನ ಸಾಲಕ್ಕೆ ಇದೀಗ ಯಾರು ಹೊಣೆ ಅನ್ನೋದು ರೈತರ ಪ್ರಶ್ನೆ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ನೀರಿನ ಲಭ್ಯತೆಯನ್ನು ಆಧರಿಸಿ 1 ಬೆಳೆ ಬೆಳೀರಿ, 2 ಬೆಳೆ ಬೆಳೀರಿ, 3 ಬೆಳೆ ಬೆಳೀರಿ ಅಂತ ಹೇಳಿ ಜಿಲ್ಲಾಡಳಿತ ಹೇಳುತ್ತೆ. ಬಟ್ ಇಲ್ಲಿ ಕಾಲುವೆ ನೀರನ್ನು ನಂಬ್ಕೊಂಡಿಲ್ಲ, ಅವರು ಹಳ್ಳದ ನೀರನ್ನು ನಂಬ್ಕೊಂಡಿದ್ದಾರೆ. ಪರಿಹಾರ ಈಗ ಹೆಂಗೋ ಕೃಷ್ಣಾ ನದಿಗೆ ನೀರು ಬಿಟ್ಟಿದ್ದಾರೆ. ಆ ನೀರನ್ನು ಹತ್ತಿಕುಣಿ ಡ್ಯಾಮ್ನಿಂದ ಬಿಟ್ಟರೆ ಪರಿಹಾರ ಆಗುತ್ತೆ ಅನ್ನೋದಾದರೆ ಕುಡಿಯೋ ನೀರಿಗೂ ಕೂಡ ಕೆಲವಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅಂತ ಕಾಣಿಸುತ್ತೆ. ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ದಶರಥ್, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬೇಸಿಗೆ ಪ್ರಾರಂಭ ಆದ್ರೆ ಸಾಕು ನೀರಿನ ಅಭಾವ ಅಂತೂ ಸಾಕಷ್ಟು ಇದ್ದೇ ಇರುತ್ತೆ. ಯಾದಗಿರಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಈ ಭಾಗದಲ್ಲಿ ಏನಿದೆ ನೀರಿನ ಕಡಿಮೆ ಭಾವನೆ ಅಂತೂ ಇರುವಂತದ್ದು ಸಹಜ. ಬೇಸಿಗೆ ಆರಂಭದಲ್ಲಿ ಸಾಕಷ್ಟು ರೈತರ ಸಮಸ್ಯೆ ಇರುವಂತದ್ದು. ಆದ್ರೆ ಯಾದಗಿರಿಯ ಹೊರವಲಯದಲ್ಲಿ ಗಂಗಾನಗರ ಅಂತ ಏನಿರುತ್ತೆ, ಈ ಗಂಗಾನಗರದಲ್ಲಿ ಒಂದು ಸಣ್ಣ ಪುಟ್ಟದೊಂದು ಜಮೀನನ್ನ ಕೂಡ ಮಾಡ್ಕೊಂಡಿರ್ತಾರೆ. ಜಮೀನ್ ಮಾಡ್ಕೊಂಡು ಅಲ್ಲೇ ಜೀವನವನ್ನ ಮಾಡ್ಕೊಂಡಿರುವಂತ ಒಬ್ಬ ರೈತನಿಗೆ ಸಾಕಷ್ಟು ಈಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಈ ಮಲ್ಲಪ್ಪ ಎಂಬುವರು ಏನಿದೆ, ಈ 4 ಎಕರೆಯನ್ನ ಭತ್ತವನ್ನ ಹಾಕಿರ್ತಾರೆ. ಈ ಭತ್ತದಿಂದ ಬೆಳೆಯನ್ನ ತೆಗಿಬೇಕಂತ ಹೇಳ್ಬಿಟ್ಟು ಏನ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವರು ಯಾವುದೇ ರೀತಿಯಾಗಿ ಅಲ್ಲಿ ಬೋರ್ವೆಲ್ ಇರಲ್ಲ, ಮತ್ತು ನದಿ ಇದೀಗ ಈ ಹಳ್ಳ ಕೊಳ್ಳಗಳೇನಿರುತ್ತೆ, ಹಳ್ಳ ಕೊಳ್ಳದಿಂದ ಬರುವಂತ ನೀರೇನಿರುತ್ತೆ ಆ ನೀರಿನ ಮೇಲೆ ಅವಲಂಬಿತರಾಗಿ ಅಲ್ಲಿ ಭತ್ತವನ್ನ ಹಾಕಿ ವ್ಯವಸ್ಥೆವನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಈಗ ಭತ್ತ ಯಾವುದೇ ರೀತಿಯಾಗಿ ಅವ್ರಿಗೆ ಕೈಗೆ ಬರದೇ ಇರುವ ಹಿನ್ನೆಲೆಯಲ್ಲಿ ತೆನೆ ಕಟ್ಟಬೇಕಾಗಿತ್ತು. ತೆನೆ ಕಟ್ಟುವಂತ ಸಂದರ್ಭದಲ್ಲಿ ಈಗಾಗಲೇ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದು ದಿನ 36 ಇದ್ರೆ ಇನ್ನೊಂದು ದಿನ 40 ಗಡಿವರೆಗೂ ಹೋಗ್ತಾ ಇದೆ. ಹೀಗಾಗಿ ಹಳ್ಳ ಕೊಳ್ಳದಲ್ಲಿ ಸಹ ನೀರಿನ ಕಡಿಮೆ ಆಗ್ತಾ ಇದೆ. ಈ ಹಳ್ಳವನ್ನ ನಂಬಿರುವಂತ ಈ ಮಲ್ಲಪ್ಪ ಏನಿದ್ದಾರೆ, ಈಗ ಸಾಕಷ್ಟು ಈ ಭತ್ತ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನು ಅಕ್ಕಪಕ್ಕದಲ್ಲಿರುವಂತಹ ಹತ್ತಿಕುಣಿ ಡ್ಯಾಮ್ ಆಗಿರ್ಬೋದು, ಸೌದಾಗರ್ ಜಲಾಶಯದಿಂದ ಹಳ್ಳಕ್ಕೆ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು ಇವರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಸದ್ಯ ಬಿಸಿಲಿನ ತಾಪಮಾನಕ್ಕೆ ಪ್ರತಿ ಹಳ್ಳ ಕೊಳ್ಳ ಸೇರಿದಂತೆ ನದಿಗಳಲ್ಲಿ ಕೂಡ ನೀರು ಕಡಿಮೆ ಆಗ್ತಾ ಇದೆ ಅನ್ನೋದು ಕೂಡ ಇದೆ. ಆದ್ರೆ ಈಗ ಹಳ್ಳಗಳಿಗೆ ಸ್ವಲ್ಪ ನೀರನ್ನ ಬಿಟ್ಟಲ್ಲಿ ರೈತರಿಗೆ ಕೂಡ ಕೆಲವು ಹಸುಗಳಿರ್ತಾರೆ, ಪ್ರಾಣಿ ಪಕ್ಷಿಗಳಿಗೆ ಕೂಡ ಅನುಕೂಲ ಆಗುತ್ತೆ. ಮತ್ತು ಈ ರೀತಿಯಾದಂತ ಹತ್ತಿಕುಣಿ ಡ್ಯಾಮ್ ಆಗಿರ್ಬೋದು, ಸೌದಾಗರ್, ಈ 2 ಜಲಾಶಯಗಳಿಂದ ಹಳ್ಳಕ್ಕೆ ನೀರು ಬಿಟ್ಟಲ್ಲಿ ಸ್ವಲ್ಪ ರೈತರಿಗೂ ಕೂಡ ಅನುಕೂಲ ಆಗುತ್ತೆ, ಮತ್ತು ರೈತರ ಕಟ್ಟಿರುವಂತಹ ಹಸುಗಳಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ರೈತರು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಏನಂದ್ರೆ, ಆದಷ್ಟು ಬೇಗನೆ ಇಂತಹ ಡ್ಯಾಮ್ಗಳನ್ನ ತುಂಬಿಸಿದಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಇಲ್ದಿದ್ರೆ ನಾವು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುವಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಯಾಕಂದ್ರೆ ಸಾಲ ಸೂಲ ಮಾಡಿ ಭತ್ತವನ್ನ ಬೆಳೆದಿರುವಂತಹ ರೈತರಿಗೆ ಅಷ್ಟೇ ಅಲ್ಲ, ಇನ್ನು ಈ ಭತ್ತ ಹೊರತುಪಡಿಸಾಗಿ ಬೇರೆ ಹಾಕಿರುವಂತಹ ಸಸಿಗಳಾಗಿರ್ಬೋದು ಮತ್ತು ತರಕಾರಿಗಳಾಗಿರ್ಬೋದು ಎಲ್ಲವೂ ಕೂಡ ಸಾಕಷ್ಟು ಹಾಳಾಗಿ ಹೋಗ್ತಾ ಇದೆ. ಆದಷ್ಟು ಬೇಗ ನಮಗೊಂದು ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಯಾದಗಿರಿ ಜಿಲ್ಲೆಯ ರೈತರ ಮನವಿ ಕೂಡ ಆಗಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮಲ್ಲ ಮಾಹಿತಿಗೆ.
ಮುಳುಗಡೆ